ಹೊಸ ನೀರು ಹರಿಯೋದಕ್ಕೆ ಎಲ್ಲ ನಮ್ಮ ಅಭ್ಯರ್ಥಿಗಳು ಈಗಾಗಲೇ ನಾಮಿನೇಷನ್ ಅನ್ನು ಕೊಟ್ಟು ಹೊರಗಡೆ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ 14 ತಾರೀಕಿನ ನಡೆಯತಕ್ಕಂಥ ಚುನಾವಣೆಯಲ್ಲಿ ನಾವು ಎಲ್ಲ ಮತದಾರರ ಬಾಂಧವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಈ ಒಂದು ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿಗೆ ಒಂದು ಬದಲಾವಣೆಯನ್ನು ರೂಪ ಕೊಡಬೇಕು. ಈ ಹೊಸ BB ಹಿರೇರೆಡ್ಡಿ ಅವರು BB ಹಿರೇರೆಡ್ಡಿ ಅವರು ಕಾರ್ಖಾನೆ ಒಂದು ಕನಸಲ್ಲಿ ಇಟ್ಕೊಂಡು ಕಟ್ಟಿ ಮುಂದೆ ಅದು ಆಗಬೇಕಾಗಿರ್ತಕ್ಕಂಥ ಕೆಲಸಗಳನ್ನು ಅವ್ರು ಹಾಕೊಂಡಿದ್ರು. ಅದು ಕೂಡ ನನಸಾಗುವ ದೃಷ್ಟಿಯಿಂದ ಹೊಸ ಆಡಳಿತ ಮಂಡಳಿ ಹೊಸ ಒಂದು ರಕ್ತ ಈ ಕಡೆಗೆ ಬರಬೇಕು ಅನ್ನುವಂಥ ದೃಷ್ಟಿ ಇಟ್ಕೊಂಡು ನಾವೆಲ್ಲ ಸೇರಿ ಒಂದು ಇಡೀ ತಾಲೂಕಿನ ಮತ್ತು ಸುತ್ತಮುತ್ತ ತಾಲೂಕಿನ ಎಲ್ಲ ಹಿರಿಯರು ಕೂತ್ಕೊಂಡು ಚರ್ಚೆ ಮಾಡಿದಾಗ ನಾವು ಕೂಡ ಒಂದು ತಂಡ ಕಟ್ಟಿಕೊಂಡು ಚುನಾವಣೆ ಮಾಡೋಣ ಅಂತ ಹೇಳಿ 2-3 ಸಂಗತಿಗಳನ್ನ ನಿಮ್ಮ ಮುಂದೆ ಹೇಳ್ಬಿಡ್ತೇನೆ. ನಮಗೆ ಕಳೆದ 2 ಚುನಾವಣೆಯಲ್ಲಿ 22,000 ಒಟ್ಟು 90,000ಕ್ಕಿಂತ ಹೆಚ್ಚು ಸದಸ್ಯರಿಗೆ ಕಾರ್ಖಾನಾ ಸದಸ್ಯರು ಇದ್ದಾಗ್ಯೂ ಕೂಡ ನಮಗೆಲ್ಲರಿಗೂ ಗೊತ್ತಿದೆ 5 ಜನರಲ್ ಬಾಡಿಯಲ್ಲಿ 3 ಜನರಲ್ ಬಾಡಿ ಮಿನಿಮಮ್ ಅಟೆಂಡ್ ಮಾಡಬೇಕು. 3 ಜನರಲ್ ಬಾಡಿ ಮಿನಿಮಮ್ ಅಟೆಂಡ್ ಮಾಡಿದಂತ ಸದಸ್ಯರಿಗೆ ಮತದಾನ ಹಾಕಿರ್ತದೆ ಅಂತ ತಿಳ್ಕೊಂಡು. ಆದ್ರೆ ತಮಗೆಲ್ಲ ಗೊತ್ತಿರಲಿ, ಇಲ್ಲಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಜನರಲ್ ಬಾಡಿ ಆದಂತ ಸಂದರ್ಭದಲ್ಲಿ ಇಲ್ಲಿ ಸಹಿಗಳನ್ನ ಯಾವುದರಲ್ಲಿ ಮಾಡಿಸ್ಕೊಂಡಿದ್ದಾರೆ. ಎಲ್ಲರೂ ಹೇಳಿದ ಪ್ರಕಾರ ಒಂದೊಂದು ಹಾಳೆಯನ್ನು ಇಟ್ಟು ಹಾಳಿ ಮೇಲೆ ಸಹಿ ಮಾಡಿಸ್ಕೊಂಡ್ರು. ಆ ಹಾಳೆ ಒಳಗಡೆ ಹೋದ ಮೇಲೆ ಹಾಳೆ ಯಾವ ರೂಪ ಪರಿವರ್ತನೆ ಹೊರತು ಅಲ್ಲಿ ತಮಗೆ ಯಾವ ಬೇಕು ವೋಟರ್ಗೆ ಅನುಕೂಲ ಆಗುವಂತ ದೃಷ್ಟಿ ಇಟ್ಕೊಂಡು ಬಂದವ್ರು ಇಷ್ಟೇ ಅಂತ ತಿಳ್ಕೊಂಡು 15-10,000 ಜನ ಬಂದಾಗೂ ಕೂಡ ಒಂದು 5-6,000 ಮತಗಳನ್ನ ಅಲ್ಲಿ ತಂದ್ರೆ ಆ ಸದಸ್ಯರ ಹೊತ್ತಲ್ಲಿ ಜನರಲ್ ಬಾಡಿ ಅಟೆಂಡ್ ಮಾಡಿದ್ರು ಅಂತ ತಿಳ್ಕೊಂಡು ತಮಗೆ ಬೇಕಾದಂತ ವ್ಯವಸ್ಥೆಯನ್ನು ಮಾಡ್ಕೊಂಡ್ರು. ನಮ್ಮ ಜೊತೆಗೆ ಅವ್ರ ಜೊತೆಗೆ 2 ಸದಸ್ಯರು ನಮ್ಮ ಜೊತೆಗೆ ಇದಾರೆ. ಇಲ್ಲಿ ಅವ್ರು ಹೇಳಿದ್ರು, ನಾವು ಏನಾದ್ರು ಪ್ರಶ್ನೆ ಕೇಳಿದ್ರೆ ನಮ್ಮ ಬಾಯಿ ಮುಚ್ಚಿಸಿದ್ರು ಮತ್ತು ನಮ್ಮನ್ನ ಸಿಟ್ಟಿನಿಂದ ನೋಡ್ತಿದ್ರು, ನಮ್ಮ ಜೊತೆ ವ್ಯವಹಾರನ ಮಾಡ್ತಿದ್ರು. 1-2-3 ಜನ ಸೇರಿ ತೀರ್ಮಾನ ತೆಗೆದುಕೊಂಡು ಗುಂಡಪ್ಪ ದೇವರೆಡ್ಡಿ ಇದ್ದಾರೆ, ನಮ್ಮ ಹೊರಗಡೆ ತಿಪ್ಪಣ್ಣವರು ಅಲ್ಲಿ ಕೆಲಸ ಮಾಡಿದ್ದಾರೆ, ಹಿಂದೆ ಬಾಳಪ್ಪಣ್ಣ ಅಂಜಿಯವರು ಇದ್ದಾರೆ. ಸೊ ಈ ರೀತಿ ಇದು ಒಂದು ಭಾಗ. ಸದಸ್ಯರಿಗೆ ಅವತ್ತು ಅವಕಾಶ ವಂಚಿತರನ್ನಾಗಿ ಮಾಡಿದ್ದಕ್ಕೋಸ್ಕರ ಇವತ್ತು ರೊಚ್ಚಿಗೆದ್ದಿದ್ದಾರೆ ಸದಸ್ಯರ. ನನಗೆ ಇರತಕ್ಕಂಥ ಅಧಿಕಾರವನ್ನು ಮೊಟಕುಗೊಳಿಸಿದ್ದಕ್ಕೆ ಕಾರಣ ಬೇಕಲ್ಲ. ನಾನು ಜನರಲ್ ಬಾಡಿ ಅಟೆಂಡ್ ಮಾಡಿದ್ರೆ 3 ಜನರಲ್ ಬಾಡಿ 5ರಲ್ಲಿ 3 ಅಟೆಂಡ್ ಮಾಡಿದ್ದೇನೆ. ಆದ್ರೆ ನೀವು ಹಾಳೆಯಲ್ಲಿ ಸಹಿ ಮಾಡಿಸ್ಕೊಂಡಿದ್ದೀರಿ. ಬುಕ್ ಅನ್ನು ಇಟ್ಕೊಂಡು 18,000 ಒಂದೇ ಯಾದಿಯನ್ನು ಇಟ್ಟು ಸಹಿ ಮಾಡಿಸಿದ್ರೆ ನೀವು ಒಂದು ತೋರಿಸ್ರಿ. ಅವತ್ತು ನೀವು ಒಳಗಡೆ ಹೋಗಿ ಬದಲಿ ಮಾಡಿರ್ಬೋದು. ಇದು ಜನರ ಒಂದು ನಿಮ್ಮ ಮೇಲೆ ಇರ್ತಕ್ಕಂಥ ಅಪವಾದ. ಈಗ ಹಿಂದಿದ್ದ ಆಡಳಿತ ಮಂಡಳಿ. ಇನ್ನೊಂದು, ಕಳೆದ 4 ವರ್ಷಗಳ ಹಿಂದೆ ಇದೇ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಗೆ ರೈತರು ಮುತ್ತಿಗೆಯನ್ನು ಹಾಕಿದ್ರು. ಮುತ್ತಿಗೆ ಹಾಕಿರ್ತಕ್ಕಂಥ ಸಂದರ್ಭದಲ್ಲಿ ಆಡಳಿತ ಮಂಡಳಿ, ಪ್ಯಾರಿಸ್ ಶುಗರ್ಸ್, ಅದ್ರ ಜೊತೆಗೆ ನಮ್ಮ MD ಅವರು 3 ಜನ ಸೇರಿ 1 ಟನ್ನಿಗೆ 325 ರೂಪಾಯಿ ಹೆಚ್ಚುವರಿ ಹಣವನ್ನು ಕೊಡ್ತಿರ್ಕೊಂಡು ಒಪ್ಕೊಂಡಿದ್ರು. ಒಪ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಅದಾದ್ಮೇಲೆ ಇವರೇ ವಾಪಸ್ ತಿರುಗಿದ್ರು. ಆ ಹಣ ಪ್ಯಾರಿಸ್ ಶುಗರ್ಸ್ ಅವರು ಇವ್ರು ಕೊಟ್ಟಿದ್ರೆ MD ಅವ್ರು ತಗೊಂಡ್ರ, MD ಅವ್ರು ತಗೊಂಡಿಲ್ಲ, ಅಧ್ಯಕ್ಷರು ನೀವೆಲ್ಲರೂ ಕೂಡ ತಗೊಂಡ್ರ. 15 ಕೋಟಿ ಒಟ್ಟು ಹಣ ಎಲ್ಲಿ ಹೋಯ್ತು ಉತ್ತರ ಕೊಡ್ಬೇಕಲ್ಲ. ಅದ್ರ ಜೊತೆಗೆ ಕಳೆದ ವರ್ಷ ನಾವು ಈಗ ತಿರುಮಲ ಹೋಟೆಲ್ನಲ್ಲಿ ಒಂದು ರೈತರ ಮೀಟಿಂಗ್ ಅನ್ನು ಕರೆದುಕೊಂಡು ಈಗಿದ್ದಂತ ಅಧ್ಯಕ್ಷರು ಅವ್ರು ಮೀಟಿಂಗ್ ಅನ್ನು ಮಾಡಿದ್ದಾರೆ. ಹೆಚ್ಚುವರಿಯಾಗಿ 1 ಟನ್ನಿಗೆ 109 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. 109 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ 109 ರೂಪಾಯಿ ಕೊಡಬೇಕಾಗಿತ್ತಲ್ಲ ಒಬ್ಬೊಬ್ಬರಿಗೆ. 5 ಲಕ್ಷ ಟನ್ ಕಬ್ಬನ್ನು ನುಡಿಸಿದಂತ ಸಂದರ್ಭದಲ್ಲಿ 5 ಲಕ್ಷ ಇಂಟು 109 5 ಕೋಟಿ. ಈ ಹಣ ಎಲ್ಲಿ ಹೋಯ್ತು? ಇದು ಯಾರು ಜೇಬಿಗೆ ಹೋಯ್ತು? ನಾವು ಏನೂ ಮಾಡಿಲ್ಲ, ನಾವು ಏನಾದ್ರೂ ಮಾಡಿದ್ರೆ ನಮ್ಮನ್ನು ಇದ್ರ ಮಾಡ್ರಿ, ಇದೇನು ಉತ್ತರ ಕೊಡ್ರಿ ಜನಕ್ಕೆ. ಪಾರದರ್ಶಕವಾಗಿ ಹಿರೇರೆಡ್ಡಿ ಅವರು ಈ ಸಕ್ಕರೆ ಕಾರ್ಖಾನೆ ಕಟ್ಟಿದ ಮೇಲೆ ಹಣಕಾಸಿನ ಮುಗ್ಗಟ್ಟಿತ್ತು. ಅವತ್ತು ಸಚಿವಗಿರಿಯನ್ನು ಬಿಟ್ಟು ಕೊಟ್ಟು, ನನಗೆ ಯಾವುದೇ ನಿಗಮ ಬೇಡ, ಸಚಿವಗಿರಿ ಬೇಡ, ನನಗೆ ನನ್ನ ಊರಿಗೆ ಒಂದು ಕಾರ್ಖಾನೆ ಬೇಕು, ಹುಡುಗರ ಕೈಗೆ ಉದ್ಯೋಗ ಬೇಕು, ರೈತರ ಕಬ್ಬು ಇಲ್ಲಿ ಬರಬೇಕು ಅಂತ ತಿಳ್ಕೊಂಡು ಅವತ್ತು ಕಾರ್ಖಾನೆ ಕಟ್ಟಿದ್ರು. ಮನೆಗೆ ಭಿಕ್ಷೆ ಬೇಡಿ ಸದಸ್ಯರನ್ನು ಮಾಡಿದ್ದಾರೆ. ಆದ್ರೆ ನೀವೇನ್ ಮಾಡಿದ್ರಿ? ಇವತ್ತು ಅಲ್ಲಿ ಬಂದು ನಾವು ಕಾರ್ಖಾನೆನ ಬೇರೆಯವ್ರಿಗೆ ವಹಿಸ್ಕೊಟ್ಟಿದ್ವು ಅಂತ ತಿಳ್ಕೊಂಡು ಇವತ್ತಿದೆ. ಪಕ್ಕದ ಕಾರ್ಖಾನೆಗಳಲ್ಲಿ 1 ಕ್ವಿಂಟಲ್ ಸಕ್ಕರೆಗೆ 2,000 ರೂಪಾಯಿ ತಗೋತಿದ್ರು, 2,300 ರೂಪಾಯಿ ತಗೊಂಡ್ರು. ಸೊ ಈ ರೀತಿಯಾಗಿರತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ BB ಹಿರೇರೆಡ್ಡಿ ಅವರ ಒಂದು ಇದರಿಟ್ಟುಕೊಂಡು ಅವರ ನೇತೃತ್ವದ ಒಂದು ತಂಡವನ್ನು ಮಾಡಿ ಅವರ ಚಿರಂಜೀವಿ ಕೂಡ ಇವತ್ತು ನಮ್ಮ ಸದಸ್ಯರಾಗಿದ್ದಾರೆ. ಸೊ ಅದಕ್ಕೋಸ್ಕರ ನಾವೆಲ್ಲ ಸೇರಿ ಈ ಚುನಾವಣೆಯನ್ನ ನೀವು ಇಲ್ಲಿ ಲಯಬಲ್ ಅಂಡ್ ಅಸೆಟ್ ಕೊಡ್ರಿ. ಅವತ್ತು ಸಾಲ ಎಷ್ಟಿತ್ತು, ಸಾಲ ಎಷ್ಟು ತೀರ್ತು, ಮುಂದೆ ಬಂದಿರತಕ್ಕಂಥ ದುಡ್ಡೇನು, ಇಲ್ಲಿ ಒಂದು ಕಲ್ಯಾಣ ಮಂಟಪ ಕಟ್ಟಬೇಕಂತ ಹೇಳಿ, ಒಂದು ಶಾಲೆಯನ್ನು ಕಟ್ಟಬೇಕಂತ ಒಂದು ಕಾನ್ಸೆಪ್ಟ್ ಅನ್ನು ಇಟ್ಕೊಂಡ್ರೆ ಅವತ್ತಿನ ದಿವಸ. ಅದಕ್ಕೋಸ್ಕರ ನಾವು ತಂಡ ವೀರಭದ್ರೇಶ್ವರ ಗುಡಿಯಲ್ಲಿ ಒಂದು ಪ್ರಮಾಣವನ್ನು ಮಾಡಿ ಎಲ್ಲರೂ ಹೊರಬಿದ್ದಿದ್ದಾರೆ. 18 ಜನ ಒಟ್ಟಾಗಿ ಸೇರಿ ಈ ಚುನಾವಣೆ ಎದುರಿಸಬೇಕು. ಈ ಚುನಾವಣೆಯಲ್ಲಿ ಗೆದ್ದ ಮೇಲೆ ಅಲ್ಲಿ ಒಳಗಡೆ ಹೋಗಿ ಅಲ್ಲಿರ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಸರಿ ಮಾಡಿ ಬರಲಿರೋ ದಿನಗಳಲ್ಲಿ ತಾಲೂಕಿನ ಮತ್ತು ಪಕ್ಕದ ರೈತರಿಗೆ ಒಳ್ಳೆಯದಾಗಬೇಕು. ಸದಸ್ಯರು ಕೂಡ ಅದರ ಯೋಜನೆ ತಟ್ಟಬೇಕು ಅನ್ನುವಂಥ ದೃಷ್ಟಿಯಲ್ಲಿ ನಾವೆಲ್ಲ ಎಲೆಕ್ಷನ್ ಹೊರಟಿದ್ದೇವೆ. ನಿಮ್ಮೆಲ್ಲ ಸಹಕಾರವನ್ನು ಕೋರ್ತಾ ಮುಂದಿನ 14ನೇ ತಾರೀಕಿಗೆ ತಾವೆಲ್ಲರೂ ದಯವಿಟ್ಟು ನಿಮ್ಮ ಸಂಬಂಧಿಕರು, ಸ್ನೇಹಿತರು ಯಾರ್ಯಾರಿದ್ರೆ ಎಲ್ಲರಿಗೂ ಹೇಳಿ ನಮ್ಮ ತಂಡಕ್ಕೆ ಆಶೀರ್ವಾದ ಮಾಡಬೇಕಂತ ಈ ಸಂದರ್ಭದಲ್ಲಿ ನಾನು ಮಾಡ್ತೇನೆ. ವೀಕ್ ಆಫ್ ಸುದ್ದಿಗಳನ್ನು ವೀಕ್ಷಿಸಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ನೋಟಿಫಿಕೇಶನ್ಗಾಗಿ ಐಕಾನ್ ಬೆಲ್ ಅನ್ನು ಕ್ಲಿಕ್ ಮಾಡಿ.